ಜಿಟಿ ಮಳೆಯಿಂದ ಅಡಿಕೆ ಮತ್ತು ಮೆಕ್ಕೆಜೋಳ ಬೆಳೆಗಾರರಿಗೆ ತೊಂದರೆಯಾಗಿದೆ. ಮಾಹಿತಿಯನ್ನ ರೆಡಿ ಇಟ್ಟುಕೊಳ್ಳುವಂತೆ ಡಿಸಿಗೆ ಹೇಳಿದ್ದೇನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 45,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಗೆ ಕೊಳೆ ರೋಗ ಬಂದಿದೆ ಅನ್ನೋ ಮಾಹಿತಿ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ಅಡಿಕೆ ಸಂಶೋಧನಾ ಕೇಂದ್ರ ಮಾಡ್ತೀವಿ ಅಂತ ಹೇಳಿದರು. ಆದ್ರೂ ಇದುವರೆಗೂ ಅದು ಆಗಿಲ್ಲ. ಕೇಂದ್ರದವರು 1,500 ರೂಪಾಯಿ ಪರ್ ಹೆಕ್ಟೇರ್ ಪರಿಹಾರ ನಿಗದಿ ಮಾಡಿದ್ದಾರೆ. ಅದು ಯಾವುದಕ್ಕೂ ಸಾಲುವುದಿಲ್ಲ. ತಾರತಮ್ಯ ಮಾಡದೆ ಪರಿಹಾರ ನೀಡಬೇಕು. ರಾಜ್ಯ ಸರ್ಕಾರದಿಂದ ನೀಡುವ ಸಹಕಾರದ ಕುರಿತು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ನಡೆಸುತ್ತೇನೆ. ಆ ಬಳಿಕ ಪರಿಹಾರದ ಹಣದ ಕುರಿತು ಮಾಹಿತಿ ನೀಡೋದಾಗಿ ತಿಳಿಸಿದರು. ಮೊದಲನೇದಾಗಿ ನಾನು ಸ್ವಲ್ಪ ದಿವಸ ಈ ಅಸೆಸ್ಮೆಂಟ್ ಮಾಡ್ತಾ ಕೂತ್ಕೊಂಡಿದ್ದೆ. ಡಿಸಿ ಅವರ ಹತ್ರ ಎಲ್ಲ ಕಡೆನೂ ಕೂಡ ಮಾತಾಡಿ, ಮೊದಲನೇದಾಗಿ ಮಳೆ ಒಂಥರ ಫ್ಲಡ್ಡು ಅಲ್ಲ, ಫ್ಲಡ್ ಎಲ್ಲೂ ಬಂದಿಲ್ಲ, ಆದರೆ ಜಿಟ್ರಿ ಮಳೆ, ಅದರಿಂದ ಬೇರೆ ಥರದ ಹಾನಿಗಳು ಜಾಸ್ತಿ. ಆವಾಗಲೂ ಅಷ್ಟೇ ಒಂದೊಂದು ಸತಿ ಫ್ಲಡ್ ಆದಾಗ ಬೆಳೆ ಸಂಪೂರ್ಣವಾಗಿ ನಾಶ ಆಗಿಬಿಡ್ತದೆ. ಆದರೆ ಈ ಜಿಟ್ರಿ ಮಳೆಯಲ್ಲಿ ಭಾಳ ಮುಖ್ಯವಾಗಿ ಈ ಕಡೆ ಭಾಗದಲ್ಲಿ ಅಡಿಕೆ ಬೆಳೆಗಾರರಿಗೆ ಭಾಳ ಹೆಚ್ಚು ತೊಂದರೆ ಆಗಿರ್ತಕ್ಕಂಥದ್ದು, ಮತ್ತು ಜೋಳ ಯಾರ್ಯಾರು ಹಾಕಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ಮಾಹಿತಿಯನ್ನು ನಾವು 2-3 ದಿವಸಕ್ಕೆ ನಾನು ಡಿಸಿ ಅವರಿಗೆ ಮತ್ತು ಅವರವ್ರ ಅಧಿಕಾರಿಗಳಿಗೆ ಹೇಳಿದ್ದೀನಿ. ದಯವಿಟ್ಟು ಮಾಹಿತಿಯನ್ನು ಯಾವತ್ತೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ಯಾಕೆಂದರೆ ರೈತರಿಗೆ ಸಹಕಾರ ಮಾಡ್ತಕ್ಕಂಥದ್ದು 2 ವರ್ಗ ಬರ್ತದೆ, ಒಂದು ರಾಜ್ಯ ಸರ್ಕಾರ ಮತ್ತು ಒಂದು ಕೇಂದ್ರ ಸರ್ಕಾರನೂ ಕೂಡ ಮಾಡ್ತಕ್ಕಂಥದ್ದು. ಈಗ ಸುಮಾರು 40,000-45,000 ಹೆಕ್ಟೇರ್ಸ್ ಅಡಿಕೆ ಕೊಳೆ ರೋಗ ಬಂದಿದೆ ಅಂಥೇಳಿ ಆ್ಯಸ್ ಆಫ್ ನಾವು ಮಾಹಿತಿ ತೊಗೊಂಡಿದ್ದಾರೆ. ಮತ್ತು ಅದು ಫರ್ದರು ಕೂಡ ಇನ್ನೂ ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಬಿಕಾಸ್ ಈ ಜಿಟ್ರಿ ಮಳೆ ಬಂದಾಗ ಮತ್ತು ಆಮೇಲೆ ಇದೇನಾಗ್ತದೆ, ಬಿಸಿಲು ಇನ್ಮೇಲೆ ಬಿಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಮತ್ತೇನಾದ್ರು ಮಳೆ ಹಚ್ಚಿದ್ರೆ ಮತ್ತೆ ಅದು ರೋಗ ಸ್ಪ್ರೆಡ್ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಇದಕ್ಕೆ ಎಷ್ಟೇ ನಾವು ಸಹಕಾರ ಮಾಡಿದ್ರೂ ಒಂದು ಪರ್ಮನೆಂಟಾಗಿ ಒಂದು ಸಂಶೋಧನಾ ಕೇಂದ್ರ ಮಾಡಬೇಕು ಅಂಥೇಳಿ ಮುಂಚೆ ಹೇಳಿದ್ರಿ. ಮತ್ತು ನಾನು ಅದು ರಾಜಕಾರಣಕ್ಕೆಲ್ಲ ತರದು ಹೋಗೋದಿಲ್ಲ. ಇಷ್ಟರೊಳಗೆ ಏನಾದರೂ ಅವರು ಮಾತು ಕೊಟ್ಟಂಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸುಮಾರು 400-500 ಕೋಟಿ ಕೊಟ್ಟು ತೀರ್ಥಹಳ್ಳಿನೋ ಶಿವಮೊಗ್ಗನೋ ಎಲ್ಲರೂ ಮಾಡಿದರೆ ಸರಿಯಾಗಿದೆ. ನಾನು ಅಗ್ರಿಕಲ್ಚರು ಮತ್ತು ಹಾರ್ಟಿಕಲ್ ಡಿಪಾರ್ಟ್ಮೆಂಟು ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿನೂ ಕೂಡ ಅವರಿಗೆಲ್ಲ ಮಾತಾಡಿ ನಾನು ಅದಕ್ಕೆ ಏನಾದರೂ ಒಂದು, ಯಾಕೆಂದರೆ ಏನಾಗುತ್ತೆ, ಓವರ್ ನೈಟ್ ಮಾಡೋದಕ್ಕಾಗೋದಿಲ್ಲ. ದೀಸ್ ಆರ್ ಆಲ್, ಈಗ ನಾವು ಕೋವಿಡ್ ಬಂದಾಗ ವ್ಯಾಕ್ಸಿನ್ ಏನು ಕೊಡ್ತಾರೋ ಅದನ್ನು ನಂಬಿಕೆ ಮೇಲೆ ಹಾಕ್ಕೊಂಡು ಹೊಡಿತಾ ಇದ್ವಿ, ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂಥೇಳಿ. ಅದೇ ರೀತಿ ಇಲ್ಲೂ ಕೂಡ ನಾವು ಏನು ಮೆಡಿಸಿನ್ಸ್ ಕೊಡ್ತಾರೆ ಅನಿವಾರ್ಯ, ಅದು ಇದೇನೋ ಇವತ್ತಿಂದು ಅಂತ ಹೇಳಲ್ಲ. ನಾನು ಹೇಳೋದು ಯಾವುದೇ ಸರ್ಕಾರ ಆದ್ರೂ ಕೂಡ ಅದನ್ನು ನಾನು ಅವ್ರಿಗೆ ಸ್ವಲ್ಪ ಒತ್ತು ಕೊಟ್ಟಿದ್ದೀನಿ, ಆದಷ್ಟು ಬೇಗ ನೀವು ಮಾಡಿ ಅಂತ. ಕೆಲವರು ಇಲ್ಲ ಸರ್ ಇದು ಹಾಕಿ ಸರ್ ಸಕ್ಸಸ್ ಆಗಿದೆ, ಸರ್ ಅದು ಕೊಟ್ಟಿದ್ದು ವೇಸ್ಟ್ ಆಗಿದೆ, ಎಲ್ಲ ಥರದ ಮಾಹಿತಿಯನ್ನು ರೈತರು ನಾವು ಹೋದಾಗ ಹೇಳ್ತಕ್ಕಂಥ ಸ್ವಾಭಾವಿಕವಾಗಿ ಹೇಳ್ತಾರೆ. ಆಮೇಲೆ ನಾನು ಅಡಿಕೆ ಬೆಳೆಗಾರ, ನಮ್ಮದು ಕೂಡ ಕೊಳೆ ರೋಗ ಎಲ್ಲ ಶುರುವಾಗಿ ನಾಶ ಆಗ್ತಕ್ಕಂಥ. ಆದರೆ ಚಿಕ್ಕ ಇಳುವರಿದಾರರು ಏನಾದ್ರೆ ಅವ್ರಿಗೆ ಭಾಳ ಸಮಸ್ಯೆ ಆಗ್ಬಿಡ್ತದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರದಲ್ಲೂ ಕೂಡ ಯಾವ ರೀತಿ ನಾವು ಸಹಕಾರವನ್ನು ಮಾಡ್ಬೋದು ಅಂಥೇಳಿ, ಮತ್ತು ಕೇಂದ್ರದವರು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ 1,500 ರೂಪಾಯಿ ಪರ್ ಹೆಕ್ಟರ್, ಕರೆಕ್ಟಾ?